ಸರಿ, ನೀವು ಕೇಳಿದಂತೆ ಮಾಸ್ತರ್. ವಿದ್ಯಾರ್ಥಿನಿ ಆರ್ತಿ. ಪ್ರೇಮಕತೆ ದೊಡ್ಡ ಕಥೆಯಾಗಿ ಬರೆಯುತ್ತೇನೆ. ಪ್ರೇಮಕತೆ, ಗುರು ಶಿಷ್ಯ ಹೃದಯದ ಬಾಂಧವ್ಯ. ಹಳ್ಳಿಯೊಂದು ಶಾಲೆ. ಅಲ್ಲಿನ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದ ಹದಿಹರೆಯದ ಹುಡುಗಿ ಆರ್ತಿ. ಅವಳಿಗೆ ಓದಿನ ಮೇಲೆ ತುಂಬಾ ಆಸಕ್ತಿ. ಆದರೆ ಮನೆಯಲ್ಲಿ ಬಡತನ, ಹೊಟ್ಟೆಪಾಡಿಗೆ ತಾಯಿ ಕೂಲಿ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ. ಆರ್ತಿ ಕನಸೇನು ಎಂದರೆ ಒಮ್ಮೆ ದೊಡ್ಡವರಾಗಿ ತಾಯಿಗೆ ಸುಖ ಕೊಡಬೇಕು. ಶಾಲೆಯಲ್ಲಿ ಹೊಸದಾಗಿ ಬಂದಿದ್ದ ಯುವ ಇಂಗ್ಲಿಷ್ ಮಾಸ್ತರ್ ಶಶಿಧರ್. ಬಂಗಾರದ ಮನಸ್ಸಿನವನು, ಮೃದುವಾದ ಮಾತು, ವಿದ್ಯಾರ್ಥಿಗಳ ಜೊತೆ ತುಂಬಾ ಹತ್ತಿರವಾಗುತ್ತಿದ್ದ. ಆರ್ತಿ ಸದಾ ಕ್ಲಾಸ್ನಲ್ಲಿ ಚುರುಕು. ಆದರೆ ಕೆಲವೊಮ್ಮೆ ಮನೆಯ ಚಿಂತೆಯಿಂದ ಅಳುವಳು. ಇದನ್ನು ಗಮನಿಸಿದ ಶಶಿಧರ್ ಮಾಸ್ತರ್ ಅವಳಿಗೆ ಹೆಚ್ಚಾಗಿ ಗಮನ ಕೊಡುತ್ತಿದ್ದ. ಹಗಲು ಓದಿಗೆ ನೆರವಾಗುತ್ತಾ ಸಂಜೆ ಅವಳ ಮನೆಗೆ ಪುಸ್ತಕ ಕೊಡುತ್ತಾ, ಆರ್ತಿ, ನೀನು ದೊಡ್ಡವಳಾಗಬೇಕು, ನಿನ್ನಲ್ಲಿರುವ ಪ್ರತಿಭೆ ನಿನ್ನನ್ನು ದೂರ ಕೊಂಡೊಯ್ಯುತ್ತೆ ಎಂದು ಧೈರ್ಯ ಕೊಡುತ್ತಿದ್ದ. ನಿಧಾನವಾಗಿ ಆರ್ತಿಯ ಹೃದಯದಲ್ಲಿ ಮಾಸ್ತರ್ಗಾಗಿ ಒಂದು ಅಜ್ಞಾತವಾದ ಆಕರ್ಷಣೆ ಹುಟ್ಟಿತು. ಓದಿನ ಬಗ್ಗೆ ಅವನು ತೋರಿದ ಕಾಳಜಿ, ಅವಳ ಜೀವನದ ನೋವನ್ನು ಅರಿತ ಸಂವೇದನೆ, ಇವುಗಳು ಪ್ರೀತಿಯ ರೂಪ ತಾಳಿದವು. ಒಮ್ಮೆ ಮಳೆ ಬಂದಾಗ ಶಾಲೆಯ ಆವರಣದಲ್ಲಿ ಆರ್ತಿ ಮಳೆಯ ಹನಿ ನೋಡುತ್ತ ನಿಂತಿದ್ದಳು. ಶಶಿಧರ್ ಬಂದು ಅವಳಿಗೆ ಒಂದು ಛತ್ರಿ ಹಿಡಿದು, ಮಳೆ ಚೆಲ್ಲುತ್ತದೆ, ಜ್ವರ ಬಂದು ಬಿಡುತ್ತದೆ ಎಂದ. ಆ ಕ್ಷಣದಲ್ಲಿ ಆರ್ತಿಯ ಹೃದಯ ತಡಕಿತು. ಅವಳಿಗೆ ಅವನು ಗುರು ಮಾತ್ರವಲ್ಲ, ಅವಳ ಹೃದಯದ ಹತ್ತಿರವಾದವನು ಅನ್ನಿಸಿತು. ಪ್ರೀತಿಯ ಒಲವು. ಆದರೂ ಆರ್ತಿ ತನ್ನ ಭಾವನೆಗಳನ್ನು ಹೇಳಲು ಹೆದರಿದಳು. ಸಮಾಜ, ಕುಟುಂಬ, ಗುರು ಶಿಷ್ಯರ ನಡುವೆ ಇರುವ ಅಂತರ, ಇವೆಲ್ಲ ಅವಳ ಮನಸ್ಸನ್ನು ಕಾಡುತ್ತಿದ್ದವು. ಆದರೆ ಮಾಸ್ತರ್ ಸಹ ಅವಳ ಮೌನವನ್ನು ಓದುತ್ತಿದ್ದ. ಅವನು ಕೂಡ ತನ್ನ ಹೃದಯದಲ್ಲಿ ಆರ್ತಿಗೆ ಒಂದು ವಿಶೇಷ ಸ್ಥಾನ ಕೊಟ್ಟಿದ್ದ. ಒಮ್ಮೆ ಪರೀಕ್ಷೆ ಮುಗಿದ ನಂತರ ಶಾಲೆಯ ಖಾಲಿ ಕೊಠಡಿಯಲ್ಲಿ ಆರ್ತಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು. ಶಶಿಧರ್ ಬಂದು ಕೇಳಿದ, ಏನು ಆಯ್ತು ಆರ್ತಿ? ಆರ್ತಿ ಅತ್ತ ಕಟ್ಟುತ್ತಾ ಹೇಳಿದಳು, ಮಾಸ್ತ್ರೆ, ನನಗೆ ನಿಮ್ಮಲ್ಲಿ ಒಂದು ವಿಚಿತ್ರವಾದ ಹತ್ತಿರಿಕೆಯ ಭಾವನೆ ಇದೆ. ನಾನು ಹೆದರ್ತಾ ಇದ್ದೀನಿ. ಇದು ತಪ್ಪಾ? ಮಾಸ್ತರ್ ನಿಶ್ಶಬ್ದವಾಗಿ ಅವಳ ಕಣ್ಣು ನೋಡಿದ. ಆರ್ತಿ, ಪ್ರೀತಿ ತಪ್ಪೇನಲ್ಲ, ಆದರೆ ನಾವಿಬ್ಬರೂ ಈಗಿರುವ ಜವಾಬ್ದಾರಿ ದೊಡ್ಡದು. ನಾನು ನಿನ್ನನ್ನು ಪ್ರೋತ್ಸಾಹಿಸಲು, ನಿನ್ನ ಬದುಕನ್ನು ಬೆಳಗಿಸಲು ಬಂದಿದ್ದೇನೆ. ನಿನ್ನ ಕನಸುಗಳು ನನಗಿಂತ ಮುಖ್ಯ. ನೀನು ಓದಿ ಯಶಸ್ವಿಯಾಗು, ಆಮೇಲೆ ನನ್ನ ಪ್ರೀತಿ ನಿನ್ನ ಹೃದಯದಲ್ಲಿ ಉಳಿದಿದ್ದರೆ ಅಲ್ಲಿ ನಮ್ಮ ಕತೆ ಮುಂದುವರಿಯಲಿ. ಆ ಮಾತುಗಳು ಆರ್ತಿಯ ಮನದಲ್ಲಿ ಗಾಢವಾಗಿ ಮೂಡಿದವು. ವರ್ಷಗಳ ನಂತರ ಆರ್ತಿ ಶ್ರಮದಿಂದ ಓದಿ ಕಾಲೇಜು ಸೇರಿದಳು. ಎಲ್ಲ ಅಡೆತಡೆಗಳನ್ನು ಮೀರಿ ಪದವಿ ಮುಗಿಸಿ ಉಪನ್ಯಾಸಕಿ ಆಯಿತು. ಕಾಲ ಬದಲಾಯಿತು. ಒಂದು ದಿನ ಶಿಕ್ಷಕರ ಸಮಾವೇಶದಲ್ಲಿ ಆಕೆಗೆ ತನ್ನ ಹಳೆಯ ಮಾಸ್ತರ್ ಶಶಿಧರ್ ಮತ್ತೆ